ಮಾನ್ವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಾನ್ವಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪೋಲಿಯೋ ಲಸಿಕೆ ದಿನ ಈ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಅಂಪಯ್ಯ ನಾಯಕ ಸಾಹುಕಾರ್ ಇವರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಶಾಸಕರು, ಮಕ್ಕಳ ಆರೋಗ್ಯದೊಂದಿಗೆ ರಾಜಿ ಮಾಡಿಕೊಳ್ಳಬೇಡಿ. ನಿಮ್ಮ ಮಗುವಿಗೆ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸಿ, ಅವರ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ ಎಂದರು. ಮಗುವಿನ ಆರೋಗ್ಯಕರ ಮತ್ತು ಸುಂದರ ಬಾಲ್ಯಕ್ಕಾಗಿ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸಿ. ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ. ಪೋಲಿಯೋ ಅಭಿಯಾನದಡಿ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋವನ್ನು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳು, ಸರ್ಕಾರಿ ಶಾಲೆಗಳು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಭೇಟಿ ನೀಡಿ ಲಸಿಕೆಯನ್ನು ಹಾಕಿಸಿ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಬಿಕೆ ಅಮರೇಶಪ್ಪ, ವಕೀಲರು ಸೈಯದ್ ಖಾಲಿದ್ ಖಾದ್ರಿ, ಸತ್ತರ ಬಂಗ್ಲೆವಾಲೆ, ರಸೂಲ್ ಕುರೇಶಿ, ಹಿದಾಯತ್ ನಾಯಕ್, ಹಂಪಯ್ಯ ನಾಯಕ್, ಕಾಮೇಶ್ ವೈದ್ಯಾಧಿಕಾರಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯಲ್ಲಿ ಕಾಯುವುದು ಮಕ್ಕಳಿಗೆ ಬಳಸಿಕೊಳ್ಳೆ ಆಗ್ತದೆ, ಭಾಳ ಆಗ್ತದೆ. ಆ ಒಂದು ದೃಷ್ಟಿಯಿಂದ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನು ತಮ್ಮ ಆಯಾ ಭಾಗದಲ್ಲಿರ್ತಕ್ಕಂಥ ಮತ್ತು ನಗರ ಅನುಕೂಲ ಆಗ್ತದೆ. ಮಕ್ಕಳಿಗೆ ಆಗ್ತದೆ ಅಂತ ಆ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಒಂದು ಕೆಲಸ ಇವತ್ತಿನ ರಾಷ್ಟ್ರದ ಜಗತ್ತ ಈ ನಮ್ಮ ಮಕ್ಕಳಿಗೆ ಉತ್ತಮವಾದ ಒಂದು ಭವಿಷ್ಯ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಭಾಳ ಮಾತುಗಳ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮ ಇವತ್ತು ಮಾನವೀಯತೆ ಇವತ್ತಿನ ಈ ಮಾನವ ಕಾರ್ಯಕ್ರಮ 4,000 ಮಕ್ಕಳಿಗೆ ಈ ಒಂದು ಇದರಲ್ಲಿ ಇವತ್ತು ವೇದಿಕೆ ಮೇಲೆ ಎಲ್ಲ ನಮ್ಮ ಮಾನವ ದೇವರ ಮಕ್ಕಳ ಈ ಒಂದು ಮತ್ತು ಗ್ರಾಮದಲ್ಲಿ ಈ ಆಸ್ಪತ್ರೆ ಕಾರ್ಯ ನಿರ್ವಹಿಸತಕ್ಕಂಥ ಎಲ್ಲ ಈ ಒಂದು ಕಾರ್ಯಕ್ರಮ ಭಾಳ ಇದು ಏನಪ್ಪ ಅಂತಂದರೆ ಏನನ್ನ ತಾಯಿ ಮತ್ತು ತಂದೆ ಆಗಲಿ ಮಕ್ಕಳಿಗೆ ನಿರ್ಲಕ್ಷ್ಯ ಮಾಡಿ ಬಳಸಿಕೊಳ್ಳೆ ಹಾಕೋದು ಕಟ್ಟಿದರೆ ಆ ಮಕ್ಕಳಿಗೆ ತಾವೇ ಒಂದು ಅವರ ಜೀವನ ಪರ್ಯಾಂತ ಅವರಿಗೆ ಕಷ್ಟಪಡ್ತಕ್ಕಂಥ ಕೆಲಸ, ಅದರ ಜೊತೆ ತಾವೂ ಕೂಡ ಕಷ್ಟಪಡ್ತಕ್ಕಂಥ. ಹಾಗಾಗಿ ಮುಂಜಾಗ್ರತವಾಗಿ ನೀವು 5 ವರ್ಷ ಮೇಲ್ಪಟ್ಟಿ ಇದ್ದವರೆಲ್ಲ ಅದರ ಒಳಗೆ ಇರ್ತಕ್ಕಂಥವರು ಎಲ್ಲ ಮಕ್ಕಳಿಗೆ ಹಾಕಿ ಮಕ್ಕಳ ಒಂದು ಜೀವನಕ್ಕೆ ತಾವು ನೋಡ್ತಿದ್ದ ಜವಾಬ್ದಾರಿ ತಮ್ಮದಾಗಿ. ಹಾಗಾಗಿ ತಾವೆಲ್ಲ ಸಂಸದಲ್ಲಿ ಒಂದು ಪಲ್ಸ್ಪೋಲಿಯೋದಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳಿಗೆ ಪಲ್ಸ್ಪೋಲಿಯೋ ಹಾಕೋದರಲ್ಲಿ ಭಾಳ ಯಶಸ್ವಿ ಆಗಿ ಕಾಣಬೇಕು ನಮ್ಮ ಮಾನ್ಯ ತಾಲೂಕು ರೈತ ಈ ಸಂದರ್ಭದಲ್ಲಿ ಇದೇನಪ್ಪ ಅಂತಂದರೆ
ಇವತ್ತೇನಪ್ಪ ಅಂತಂದರೆ ಇಲ್ಲ ನಾಳೆ ದಿವಸ ಈ ಪಕ್ಕದ ಪ್ರತಿ ಗ್ರಾಮಕ್ಕೆ ಹೋಗಿ ಪ್ರತಿ ಗ್ರಾಮದ ಮನೆಗೆ ಹೋಗಿ ಅಟ್ಯಾಕ್ ಆಗುತ್ತಾಗಲ್ಲ ಇವತ್ತು ಹಾಸ್ಪಿಟಲ್ ಸಿಬ್ಬಂದಿ ಆಗಲಿ ನಮಗೆ ಮತ್ತು ತೊಂದರೆ ಮಾಡಿಕೊಂಡು ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಸತತವಾಗಿ ನಡೆದು ಬರ್ತಾ ಇದೆ. ಆದರೂ ಕೂಡ ಮೊನ್ನೆ ತಾನೇ ನಾವು ಡಿಸೆಂಬರಲ್ಲಿ ಮಾಡಿದ್ವಿ. ಮತ್ತೆ ಈ ಒಂದು ಕಾರ್ಯಕ್ರಮ ಆಯೋಜಿಸೋದು ಕಾರಣ ಏನಪ್ಪ ಅಂತಂದರೆ ಪಕ್ಕದ ದೇಶಗಳಲ್ಲಿ ಮತ್ತೆ ಪೋಲಿಯೋ ಈ ಒಂದು ವೈರಸ್ ಕಾಣಿಸ್ಕೊಂಡಿರೋ ಕಾರಣ ನಮ್ಮ ದೇಶಕ್ಕೂ ಕೂಡ ಮತ್ತೆ ಬರಬಹುದು, ಮತ್ತೆ ಈ ಒಂದು ಸಾಂಕ್ರಾಮಿಕ ಕಾಯಿಲೆ ಬೇರೆಯವರಿಗೂ ಕೂಡ ಹರಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಇಡೀ ರಾಷ್ಟ್ರದಲ್ಲಿ ಮತ್ತೊಂದು ಪಲ್ಸ್ ಪೋಲಿಯೋ ರೌಂಡನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಪಲ್ಸ್ ಪೋಲಿಯೋ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ವೈರಸ್ಸಿಂದ ಹರಡುವಂಥ ಒಂದು ಸಾಂಕ್ರಾಮಿಕ ರೋಗ. ಈ ಒಂದು ಕಾಯಿಲೆಯಲ್ಲಿ ಮಕ್ಕಳಿಗೆ ನಾವು ಈ ಪಲ್ಸ್ ಪೋಲಿಯೋ ಬಂತು ಅಂತಂದರೆ ಅಂಗವಿಕಲತೆ ಆಗುವಂಥ ಸಾಧ್ಯತೆ ಭಾಳ ಜಾಸ್ತಿ ಇರೋದರಿಂದ ಮುಂದೆ ಮಕ್ಕಳ ಭವಿಷ್ಯ ಭಾಳ ತೊಂದರೆ ಆಗುತ್ತೆ. ಈ ಒಂದು ಪಲ್ಸ್ ಪೋಲಿಯೋವನ್ನು ತಡೆಗಟ್ಟಬೇಕು ಅಂತಂದ್ರೆ ಲಸಿಕೆ ಹಾಕ್ಸ್ಕೊಂಡ್ರೆ ಆ ರೋಗನೇ ಬರೋದಿಲ್ಲ. ಸೊ ಹಂಗಾಗಿ ಈ ಒಂದು ಲಸಿಕೆಯನ್ನು ಎಲ್ಲರೂ ಹಾಕಿಸ್ಕೊಳ್ಬೇಕು ಅಂತ ಅನ್ನೋದೇ ನಮ್ಮ ತಾಲೂಕಾ ಆಡಳಿತ ಮತ್ತು ಜಿಲ್ಲಾಡಳಿತದ ಕಡೆಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಟೋಟಲ್ ಟಾರ್ಗೆಟ್ ಸರ್ 47,877 ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಬೂತ್ ಡೇ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ನಾಳೆಯಿಂದ ಮನೆ ಮನೆಗೆ 3 ದಿನದ ಚಟುವಟಿಕೆಯಲ್ಲಿ ನಾವು ಮನೆ ಮನೆಗೆ ಕೂಡ ಹೋಗಿ ಇವತ್ತಿನ ದಿವಸ ಯಾರು ಹಾಕ್ಸ್ಕೊಂಡಿರಲ್ಲ ಮತ್ತೆ ಮನೆ ಮನೆಗೆ ಹೋಗಿ ನಾವು ಭೇಟಿ ನೀಡಿ ಅವ್ರ ಮನೆಯಲ್ಲಿ ಚೆಕ್ ಮಾಡಿ ಹಾಕ್ಸುವಂಥ ಕೆಲಸ ಆಗುತ್ತೆ. ಆಶಾ ವರ್ಕರ್ ಆಗಿರ್ಬೋದು, ಅಂಗನವಾಡಿ ವರ್ಕರ್ಗಳಾಗಿರ್ಬೋದು ಮತ್ತು ನಮ್ಮ ಸಿಬ್ಬಂದಿಯವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ವಿವಿಧ ಇಲಾಖೆ ಎಲ್ಲ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಕೂಡ ಸಹಕಾರ ನೀಡಿದ್ದರಿಂದ ನಾನು ಆರೋಗ್ಯ ಇಲಾಖೆ ವತಿಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ತಾಲೂಕಿನಲ್ಲಿ 47,877 ಮಕ್ಕಳಿಗೆ ನಾವು ಹಾಕ್ತಾ ಇದ್ದೀವಿ ಸರ್. ಟೋಟಲ್ ಅರ್ಬನ್ನಲ್ಲಿ 10,859 ಮಕ್ಕಳಿಗೆ ಹಾಕ್ತೀವಿ. ರೂರಲ್ ಬಾಕಿ ಇರುವ ವರದಿ ಶಫೀಕ್ ಹುಸೇನ್ ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.